ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಒಂದು ಬುರುಡೆಯ ಕತೆ. ಈ ಕತೆ ಎಲ್ಲಿಂದ ಎಲ್ಲಿಗೆ ಬಂದು ನಿಂತಿದೆ ಎನ್ನುವ ಸಾಕಷ್ಟು ಅಪ್ಡೇಟ್ಗಳು ನಿಮಗಿದೆ. ಆದರೆ ಇತ್ತೀಚೆಗೆ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳನ್ನು ನೋಡಿದಾಗ ನಿಮಗೂ ಕೂಡ ಸಾಕಷ್ಟು ಡೌಟ್ಗಳು ಬಂದಿರ್ಬೋದು. ಅದನ್ನು ಕೆಲವರು ನಾನಾ ರೀತಿಗಳಲ್ಲಿ ನಾನಾ ವಿಡಿಯೋಗಳಲ್ಲಿ ಟೈಪ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಜನ ನನಗೆ ಫೋನ್ ಮಾಡುವ ಮೂಲಕ ಸಹ ನಿಮ್ಮಲ್ಲಿರುವ ಡೌಟ್ಗಳನ್ನು ಕೇಳಿಕೊಂಡು ಒಂದಷ್ಟು ಕ್ಲಾರಿಫಿಕೇಷನನ್ನು ತಗೊಳ್ಳುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಈ ವಿಡಿಯೋವನ್ನು ನಾನು ಆ ರೀತಿ ಯಾರಿಗೆಲ್ಲ ಡೌಟ್ ಇದೆ ಅಂಥವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ 2014ರವರೆಗೂ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸವನ್ನು ಮಾಡಿದಂತಹ ಅಂದಿನ ಮಾಸ್ಕ್ ಮ್ಯಾನ್ ಇಂದಿನ ಚಿನ್ನಯ್ಯ, ಆತನೇ ತಂದ ಅಂತ ಹೇಳಲಾಗ್ತಾ ಇದ್ದಂತಹ ಒಂದು ಬುರುಡೆ ಬೆಂಗಳೂರಿಗೆ ಬಂತು, ದೆಹಲಿಗೆ ಹೋಗಿತ್ತು, ಅಲ್ಲಿಂದ ಮತ್ತೆ ಧರ್ಮಸ್ಥಳಕ್ಕೆ ಬಂತು. ಧರ್ಮಸ್ಥಳಕ್ಕೆ ಬಂದ ನಂತರ ಆ ಬುರುಡೆಯ ಪ್ರಕರಣದ ತನಿಖೆ ಹೋಗಿ ನಿಂತದ್ದು ಸೌಜನ್ಯಾರ ಮಾವ ವಿಠ್ಠಲ್ ಗೌಡ ಮನೆ ಮುಂದೆ. ಹೌದು, ಚಿನ್ನಯ್ಯ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ ಅಂತ ಏನು ಹೇಳಲಾಗ್ತಾ ಇದೆ ಮಾಧ್ಯಮಗಳ ಪ್ರಕಾರ, ಆ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅವರು ವಿಠ್ಠಲ್ ಗೌಡ ಅವರನ್ನು ಸಹ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿತ್ತು. ಸೊ ವಿಠ್ಠಲ್ ಗೌಡ SIT ಅವರು ಕೊಟ್ಟಂತಹ ನೋಟಿಸ್ಗೆ ಉತ್ತರವನ್ನು ಕೊಡುವ ನಿಟ್ಟಿನಲ್ಲಿ SIT ಕಚೇರಿಗೆ ಭೇಟಿ ನೀಡಿದರು. ಅವರ ವಿಚಾರಣೆ ಕೂಡ ನಡೀತು. ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ವಿಠ್ಠಲ್ ಗೌಡ SIT ಅವರ ಮುಂದೆ ಬಾಯ್ಬಿಟ್ಟಿದ್ರು. ಇದು ಊಹಾಪೋಹ ಅಂತೆ ಕಂತೆ ಕತೆ ಅಲ್ಲ. ಸ್ವತಃ ಕುಡ್ಲಾ ರ್ಯಾಂಪೇಜ್ನ ಎನ್ನುವ ಯೂಟ್ಯೂಬ್ ಚಾನಲ್ನಲ್ಲಿ ಸ್ವತಃ ವಿಠ್ಠಲ್ ಗೌಡರೇ ಕುಳಿತುಕೊಂಡು ಸಂದರ್ಶನದಲ್ಲಿ ಹೇಳಿರುವಂತಹ ಕತೆ. ಸೊ ವಿಚಾರಣೆ ಆಯಿತು. ವಿಚಾರಣೆ ಆದ ನಂತರ ಅವರ ಹೇಳಿಕೆಯ ಆಧಾರದ ಮೇಲೆ ಅವರನ್ನು ಬಂಗ್ಲೆಗುಡ್ಡ ಅಥವಾ ಬಂಗ್ಲಾಗುಡ್ಡ ವಾಟ್ ಎವರ್ ಇಟ್ ಈಸ್ ಅಲ್ಲಿಗೆ ಮಹಜರು ಮಾಡೋದಕ್ಕೆ ಕರೆದುಕೊಂಡು ಹೋಗಲಾಯಿತು. ಹೀಗೆ ಕರೆದುಕೊಂಡು ಹೋಗಿ ಆ ಒಂದು ಜಾಗವನ್ನು ಇದೇ ವಿಠ್ಠಲ್ ಗೌಡರು SIT ಪೊಲೀಸರಿಗೆ ತೋರಿಸಿ ವಾಪಸ್ ಬರಬೇಕಾದ್ರೆ ಅಲ್ಲಿ ಸಾಕಷ್ಟು ತಲೆ ಬುರುಡೆಗಳು ಬಿದ್ದಿತ್ತು, ಸಾಕಷ್ಟು ಅಸ್ಥಿಪಂಜರಗಳು ಬಿದ್ದಿತ್ತು, ಸಾಕಷ್ಟು ಅಸ್ಥಿಪಂಜರದ ಮೂಳೆಗಳು ಸಹ ಬಿದ್ದಿತ್ತು ಎನ್ನುವುದು ವಿಠ್ಠಲ್ ಗೌಡ ಕೊಟ್ಟಿರುವಂತಹ ಅಫಿಷಿಯಲ್ ಸ್ಟೇಟ್ಮೆಂಟ್. ಸೊ ಈ ಸ್ಟೇಟ್ಮೆಂಟ್ನ ವಿಚಾರಕ್ಕೆ ಬರೋಣ. ಈ ತನಿಖೆ ಆರಂಭ ಆಗಿ ಹತ್ತಿರ 2 ತಿಂಗಳ ಕಾಲ ಕಳೀತಾ ಬರ್ತಾ ಇದೆ. ಸೊ ಹೀಗಿರುವಾಗ ಚಿನ್ನಯ್ಯ ಆರಂಭದಲ್ಲೇ ಬಂದು ಈ ನಿಟ್ಟಿನಲ್ಲಿ ಕಂಪ್ಲೇಂಟನ್ನು ಕೊಟ್ಟು ಇದರ ಬಗ್ಗೆ ಬೆಳಕನ್ನು ಚೆಲ್ಲಿದಾಗ ಕೂಡ ವಿಠ್ಠಲ್ ಗೌಡ ಎಲ್ಲೂ ಮುನ್ನೆಲೆಗೆ ಬಂದಿರಲಿಲ್ಲ. ಯಾಕೆ? ಅದರ ಜೊತೆಗೆ ಇದೇ ವಿಠ್ಠಲ್ ಗೌಡರಿಗೆ ಚಿನ್ನಯ್ಯ ಅರೆಸ್ಟ್ ಆದ ನಂತರ ಮುನ್ನೆಲೆಗೆ ಬರಬಹುದಾಗಿತ್ತು, ಈ ಜಾಗಗಳನ್ನು ತೋರಿಸಬಹುದಾಗಿತ್ತು. ಅಲ್ಲಿ ಅಂದರೆ ಆ ಬಂಗ್ಲೆ ಗುಡ್ಡದಲ್ಲಿ ಅಸ್ಥಿಪಂಜರಗಳು ಬಿದ್ದಿದೆ ಎನ್ನುವ ಮಾಹಿತಿಯನ್ನು ಪೊಲೀಸರಿಗೆ ಕೊಡಬಹುದಾಗಿತ್ತು. ಅದನ್ನೂ ಸಹ ಮಾಡಲಿಲ್ಲ. ಯಾಕೆ? ಅದರ ಜೊತೆಗೆ ಈ ವಿಠ್ಠಲ್ ಗೌಡರು SIT ತಾನಾಗೇ ತಾನು ನೋಟಿಸ್ ಕೊಟ್ಟು ಕರೆಸಿಕೊಳ್ಳುವ ತನಕ ಇದರ ಬಗ್ಗೆ ಎಲ್ಲಿಯೂ ಕೂಡ ಒಂದು ಸಿಂಗಲ್ ವರ್ಡನ್ನು ಕೂಡ ಹೇಳಿಲ್ಲ. ಯಾಕೆ? ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆದಾಗ ಇವರ ಜೀಪ್ ಮೇಲೂ ಸಹ ಹಲ್ಲೆ ಆಗಿತ್ತು. ಆ ಒಂದು ಸಂದರ್ಭದಲ್ಲೂ ಸಹ ಸಾಕಷ್ಟು ಜನ ಮಾಧ್ಯಮಗಳಿಗೆ ಇವರು ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲೂ ಸಹ ಈ ಒಂದು ಮಾತನ್ನು ವಿಠ್ಠಲ್ ಗೌಡರು ಹೇಳಿರಲಿಲ್ಲ. ಯಾಕೆ? ಇದರ ಜೊತೆಗೆ ಸ್ವಲ್ಪ ದಿನಗಳ ಹಿಂದೆ ಅಂದರೆ SIT ಕಾರ್ಯಾಚರಣೆ ಏನು ನಡೀತಾ ಇತ್ತು, ಗುಂಡಿ ಅಗೆಯುವ ಕೆಲಸ ಏನು ನಡೀತಾ ಇತ್ತು, ಅಸ್ಥಿಪಂಜರವನ್ನು ಹುಡುಕುವಂತಹ ಕೆಲಸ ಏನು ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಗಿರೀಶ್ ಮಟ್ಟಣ್ಣವರ್ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಯಾವುದು ಆ ಹೇಳಿಕೆ? ಇಡೀ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿತ್ತು ಆ ಹೇಳಿಕೆ. ಆ ಹೇಳಿಕೆಯನ್ನು ನೀವು ಸಹ ಕೇಳಿಸ್ಕೊಂಡಿರ್ತೀರಾ. ಆ ಹೇಳಿಕೆ ಯಾವುದಪ್ಪ ಅಂತಂದರೆ, ಕಾಡಿನಲ್ಲಿರುವ ಹೈನಾಗಳು, ಮುಳ್ಳುಹಂದಿ, ಉಡ 6 ಅಡಿ ಆಳದಲ್ಲಿ ಇರುವ ಅಸ್ಥಿಪಂಜರವನ್ನು ಬಗೆದು ತೆಗೆದು ಅದನ್ನು ಎತ್ತಿಕೊಂಡು ಹೋಗಿರುವ ಸಾಧ್ಯತೆ ಇದೆ. ಯಾಕಂದರೆ ಅವಕ್ಕೆ ಮನುಷ್ಯನ ಬುರುಡೆ ಅಥವಾ ಮನುಷ್ಯನ ಮೂಳೆಗಳು ಅಂದರೆ ಪಂಚ ಪ್ರಾಣ ಅಲ್ವಾ? ಹಾಗಿದ ಮೇಲೆ ಈ ಮೂಳೆಗಳು ಏನು ಬಂಗ್ಲಾಗುಡ್ಡಕ್ಕೆ ಅಥವಾ ಬಂಗ್ಲೆಗುಡ್ಡಕ್ಕೆ ಈ SIT ಅವರು ವಿಠ್ಠಲ್ ಗೌಡರನ್ನು ಕರೆದುಕೊಂಡು ಹೋಗಿರ್ತಾರಲ್ಲ, ಹೋದಾಗ ಅವು ಭೂಮಿಯ ಒಳಗಡೆ ಇರಲಿಲ್ಲ. ಎಲ್ಲವೂ ಸಹ SIT ತಂಡಕ್ಕೆ ಹಾಗೂ ವಿಠ್ಠಲ್ ಗೌಡರ ಕಣ್ಣಿಗೆ ಕಾಣುವಂತೆ ಮೇಲೆ ಬಿದ್ದಿದ್ವು. ಈ ಮೂಳೆಗಳು ಹೈನಾಗಳ ಕಣ್ಣಿಗೆ ಬೀಳಲಿಲ್ವಾ? ಮುಳ್ಳಂದಿ ಕಣ್ಣಿಗೆ ಬೀಳಲಿಲ್ವಾ? ಉಡದ ಕಣ್ಣಿಗೆ ಬೀಳಲಿಲ್ವಾ? 6 ಅಡಿ ಆಳದಲ್ಲಿ ಅಗೆದುಕೊಂಡು ಎತ್ತುಕೊಂಡು ಹೋದಂತಹ ಹೈನ, ಉಡ, ಹಂದಿ ಈ ಭೂಮಿ ಮೇಲೆ ಬಿದ್ದಿರುವಂತಹ ಮೂಳೆಗಳನ್ನು ಬಿಟ್ಟಿರೋದು ಯಾಕೆ? ಅದರ ಜೊತೆಗೆ ಈ ಮೂಳೆಗಳು ಎಷ್ಟು ವರ್ಷದಿಂದ ಅಲ್ಲಿ ಬಿದ್ದಿವೆ, ಎಷ್ಟು ವರ್ಷದಿಂದ ಅಲ್ಲಿ ಬಿದ್ದಿದೆ? ನೀವೆಲ್ಲರೂ ಕೂಡ ಗಮನಿಸಿರ್ಬೋದು,
ಈ ಹಿಂದೆ ಉತ್ಖನನ ಕಾರ್ಯ ನಡಿಬೇಕಾದ್ರೆ ಸಾಕಷ್ಟು ಆರೆ, ಪಿಕಾಸಿ, ಗುದ್ಲಿ ಜೊತೆಗೆ JCB ಎಲ್ಲವನ್ನೂ ಸಹ ತೆಗೆದುಕೊಂಡು ಹೋಗಿ ಗುಂಡಿಯನ್ನು ತೆಗೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಬಂಗ್ಲೆಗುಡ್ಡಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಯಾವ JCBಯೂ ಹೋಗಲಿಲ್ಲ. ಗುಂಡಿಯನ್ನು ತೆಗೆಯುವಂತಹ ಕೆಲಸಕ್ಕೆ ಜಾಸ್ತಿ ಕೈ ಕೂಡ ಹಾಕಲಿಲ್ಲ. ಬದಲಾಗಿ ಹಿಂಗೆ ಹೋದರು, ಹಂಗೆ ತುಂಬಿಕೊಂಡು ಬಂದರು. ಇದನ್ನು ಸ್ವತಃ ವಿಠ್ಠಲ್ ಗೌಡರೇ ಹೇಳಿದ್ದಾರೆ. ಇದು ಹೇಗೆ ಸಾಧ್ಯ? ಅನುಮಾನ ಬರುತ್ತಾ ಬರಲ್ವಾ? ಭೂಮಿಯ ಒಳಗಡೆ ಇರುವಂತಹ ಮನುಷ್ಯನ ಮೂಳೆಗಳನ್ನು ಈ ಕಾಡು ಪ್ರಾಣಿಗಳು ಬಿಟ್ಟಿಲ್ಲ ಅಂತಾದ ಮೇಲೆ ಭೂಮಿಯ ಮೇಲ್ಗಡೆ ಇರುವಂತಹ ಮನುಷ್ಯನ ಮೂಳೆಗಳನ್ನು ಬಿಡೋದಕ್ಕೆ ಹೇಗೆ ಸಾಧ್ಯ? ಒಂದು ವೇಳೆ 2014ರವರೆಗೂ 2014ರಿಂದ ಇಲ್ಲಿಗೆ ಹತ್ತಿರ 11 ವರ್ಷ ಆಗಿದೆ. ಅದಕ್ಕಿಂತ ಮುಂಚೆ ಒಂದು 10ರಿಂದ 12 ವರ್ಷ ಅಂತ ಇಟ್ಕೊಳ್ಳಿ. 25ರಿಂದ 26 ವರ್ಷ 25ರಿಂದ 26 ವರ್ಷ ಆ ಮೂಳೆಗಳು ಭೂಮಿಯ ಮೇಲ್ಗಡೆನೇ ಇರೋದಕ್ಕೆ ಸಾಧ್ಯ ಇದೆಯಾ? ಯಾವ ಕಾಡು ಪ್ರಾಣಿಗಳು ಅದನ್ನು ಮುಟ್ಟೋದಿಲ್ವಾ? ಯಾವ ಕಾಡು ಪ್ರಾಣಿಗಳು ಅದನ್ನು ತಿನ್ನೋದಿಲ್ವಾ? ಎಳೆದುಕೊಂಡು ಬೇರೆ ಜಾಗಕ್ಕೆ ಹೋಗಿ ಹಾಕೋದಿಲ್ವಾ? ಹೆಂಗೆ ಸಾಧ್ಯ ಇದೆಲ್ಲ? ಅದರ ಜೊತೆಗೆ ಚಿನ್ನಯ್ಯನೇ ತೋರಿಸಿದಂತಹ ಜಾಗಗಳನ್ನು ನಾನು ತೋರಿಸ್ತೀನಿ ಅಂತ ಇದೇ ವಿಠ್ಠಲ್ ಗೌಡರು ಹೇಳ್ತಾರಲ್ಲ, ಚಿನ್ನಯ್ಯ ತೋರಿಸಿದಂತಹ ಸಂದರ್ಭದಲ್ಲೇ ಬಂದು ತೋರಿಸ್ಬೋದಾಗಿತ್ತಲ್ಲ. ಚಿನ್ನಯ್ಯನೂ ಕೂಡ ಈ ಜಾಗವನ್ನು ತೋರಿಸ್ಬೋದಾಗಿತ್ತಲ್ಲ. ಚಿನ್ನಯ್ಯ ಈ ಜಾಗವನ್ನು ಯಾಕೆ ತೋರಿಸ್ಲಿಲ್ಲ? ಚಿನ್ನಯ್ಯನೇ ಹೂತು ಹಾಕಿದರೆ, ಚಿನ್ನಯ್ಯನೇ ಆ ಕೆಲಸವನ್ನು ಮಾಡಿದರೆ, ಚಿನ್ನಯ್ಯನೇ ಆ ಬಂಗ್ಲಾಗುಡ್ಡದಲ್ಲಿರುವಂತಹ ಒಂದು ಜಾಗವನ್ನು ತೋರಿಸ್ಬೋದಾಗಿತ್ತು. ಯಾಕೆ ತೋರಿಸ್ಲಿಲ್ಲ? ಪ್ರಶ್ನೆ ಮೂಡುತ್ತೆ ತಾನೆ? ಮೂಡುತ್ತೆ. ಅದರ ಜೊತೆಗೆ ಇದೇ ವಿಠ್ಠಲ್ ಗೌಡರು ಹೇಳುವ ಪ್ರಕಾರ ಅಲ್ಲಿ ಒಂದಷ್ಟು ಸೀರೆ ಬಿದ್ದಿತ್ತು, ಒಳ ಉಡುಪುಗಳು ಬಿದ್ದಿತ್ತು, ಮೊಬೈಲ್ನ ಕವರ್ಗಳು ಬಿದ್ದಿತ್ತು, ಮಡಿಕೆ ಕುಡಿಕೆಗಳು ಬಿದ್ದಿತ್ತು, ಒಂದು ಚಿಕ್ಕ ಮಗುವಿನ ಅಸ್ಥಿಪಂಜರ ಕೂಡ ಅಲ್ಲಿ ಬಿದ್ದಿತ್ತು. ಸೀರಿಯಸ್ಲಿ, ಸೈನ್ಸ್ ಗೊತ್ತಿರೋ ಯಾರಿಗಾದರೂ ಸಹ ಇದನ್ನು ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಮೂಳೆ ಅಥವಾ ಒಂದು ಅಸ್ಥಿಪಂಜರ ಒಂದು 20 ವರ್ಷ, 22 ವರ್ಷ, 25 ವರ್ಷ ಯಾವುದೋ ಒಂದು ಜಾಗದಲ್ಲಿ ಬಿದ್ದಿದೆ. ಅದು ಭೂಮಿಯ ಮೇಲ್ಗಡೆನೇ ಇದೆ, ಒಳಗಡೆನೇ ಇಲ್ಲ. ಆ 20ರಿಂದ 22 ವರ್ಷ, 23 ವರ್ಷಗಳ ಕಾಲ ಆ ಮೂಳೆಯನ್ನು ಯಾವ ಕಾಡು ಪ್ರಾಣಿಯೂ ಮುಟ್ಟಿಲ್ಲ, ಮೂಸಿಲ್ಲ. ಹೆಂಗೆ ಸಾಧ್ಯ ಇದು? ಹೌ ಇಟ್ಸ್ ಪಾಸಿಬಲ್? ಇದು ನನಗೆ ಬಂದಿರುವಂತಹ ಪ್ರಶ್ನೆ. ನಿಮಗದು ನಿಜ ಅನಿಸಿದ್ರು ಅನ್ನಿಸ್ಬೋದು, ಸುಳ್ಳು ಅನಿಸಿದ್ರು ಅನ್ನಿಸ್ಬೋದು. ಅದರ ನಿರ್ಧಾರ ನಿಮಗೆ ಬಿಟ್ಟಿತ್ತು. ಇದು ಒಂದು ಕಡೆ ಆಯಿತು. ಇದರ ಜೊತೆಗೆ FSLನ ತಂಡದ ಸಮೇತ SIT ತಂಡ ಹೋಗಿ ಅಲ್ಲಿ ಸಿಕ್ಕಿರುವಂತಹ ಒಂದಷ್ಟು ಮೂಳೆಗಳನ್ನು ತೆಗೆದುಕೊಂಡು ಬಂದಿದೆ ಅನ್ನೋದನ್ನು ವಿಠ್ಠಲ್ ಗೌಡರೇ ಹೇಳಿದ್ದಾರೆ. ಅದರ ಪ್ರಕಾರ ನಾವು ಹೇಳೋದಾದರೆ ಈ ಎಲ್ಲ ಮೂಳೆಗಳನ್ನು FSL ವರದಿಗೆ ಕಳುಹಿಸಲಾಗುತ್ತೆ. ಆ ಎಲ್ಲ ಮೂಳೆಗಳು ಮಹಿಳೆಗೆ ಸಂಬಂಧಪಟ್ಟಿದ್ದ, ಪುರುಷರಿಗೆ ಸಂಬಂಧಪಟ್ಟಿದ್ದ ಆ ಮೂಳೆಗಳು ಎಷ್ಟು ವರ್ಷದಿಂದ ಅಲ್ಲಿದೆ, ಆ ಒಂದು ಮೂಳೆಗಳು ಏನು ಸಿಕ್ಕಿದೆ ಇದು ಎಷ್ಟು ವರ್ಷದ ಹಿಂದೆ ಸಾವನ್ನ ಅಪ್ಪಿರುವಂತಹ ದೇಹಗಳು ಅಥವಾ ಮೂಳೆಗಳು ಅಥವಾ ವ್ಯಕ್ತಿಯ ಅಸ್ಥಿಪಂಜರಗಳು ಅನ್ನೋದನ್ನು ಕಂಡುಹಿಡಿಯುತ್ತೆ FSL. ಆದರೆ ಎಲ್ರಿಗೂ ಕೂಡ ನೆನಪಿರಲಿ, ಅವರು ಹೇಗೆ ಸತ್ತರು, ಅವರು ಯಾಕೆ ಸತ್ತರು ಎನ್ನುವ ವರದಿ ಈ FSLನಲ್ಲಿ ಸಿಗೋದು ಬಹಳ 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 ಕಷ್ಟ, ತುಂಬಾ ಕಷ್ಟ. ಅಲ್ಲಿಗೆ ಶಾಶ್ವತವಾಗಿ ಈ ಒಂದು ವಿಚಾರದಲ್ಲಿ ಪ್ರತಿಯೊಬ್ಬರ ತಲೆಯಲ್ಲೂ ಒಂದು ಪ್ರಶ್ನೆ, ಉತ್ತರ ಸಿಗದೇ ಇರುವ ಪ್ರಶ್ನೆಯಾಗಿ ಹಾಗೆ ಉಳಿದುಕೊಳ್ಳೋದು ಸ್ಪಷ್ಟ. ಇದರ ಜೊತೆಗೆ ಆ ಮೂಳೆಗಳು ಅಲ್ಲೇ ಇದ್ದದ್ದ ಅಥವಾ ಬೇರೆ ಎಲ್ಲಿಂದ ಆದರೂ ತಂದು ಅಲ್ಲಿ ಹಾಕಿದ್ದ ಅನ್ನೋದು ಸಹ ಗೊತ್ತಾಗುವ ಎಲ್ಲ ಸಾಧ್ಯತೆ ಇದೆ. ಯಾಕಂತಂದರೆ ಪ್ರತಿ ಜಾಗದ ಮಣ್ಣಿನ ಗುಣ ಬೇರೆ ಬೇರೆಯಾಗಿರುತ್ತೆ. ಆ ಮೂಳೆಗೆ ಮೆತ್ತಿಕೊಂಡಿರುವಂತಹ ಮಣ್ಣನ್ನು ಪರಿಶೀಲನೆ ಮಾಡಿ ನೋಡಿದಾಗ ಅದು ಬಂಗ್ಲೆ ಗುಡ್ಡದ ಮಣ್ಣೇನಾ ಅಥವಾ ಬೇರೆ ಯಾವುದಾದರೂ ಜಾಗದಲ್ಲಿ ಅಗೆದು ಬಗೆದು ಆ ಮೂಳೆಗಳನ್ನು ತಂದು ಇಲ್ಲಿ ಹಾಕಿದ್ದಾರಾ ಅನ್ನೋದು ಕೂಡ FSL ವರದಿ ಬಂದ ನಂತರ ಕನ್ಫರ್ಮ್ ಆಗುತ್ತೆ. ಈ ಪ್ರಶ್ನೆ ಇಲ್ಲಿ ಬರೋದು ಯಾಕಪ್ಪ ಅಂತಂದರೆ, ಸ್ವತಃ ವಿಠ್ಠಲ್ ಗೌಡರೇ ಹೇಳುವ ಪ್ರಕಾರ 28-30 ವರ್ಷಗಳಿಂದ ನಾನಿದನ್ನು ನೋಡಿಕೊಂಡು ಬರ್ತಾ ಇದ್ದೀನಿ. ಸಾಕಷ್ಟು ಸಂದರ್ಭಗಳಲ್ಲಿ ಬಾಡಿಗಳನ್ನು ಹೂಳಬೇಕಾದ್ರೆ ಯಾವುದೇ ರೀತಿಯ ಪಂಚಾಯಿತಿಯವರು ಅಲ್ಲಿ ಇರ್ತಾ ಇರಲಿಲ್ಲ. ಪೊಲೀಸವರು ಕೆಲವೊಂದ್ಸಲಿ ಇರ್ತಾ ಇದ್ರು, ಕೆಲವೊಂದ್ಸಲಿ ಇರ್ತಾ ಇರಲಿಲ್ಲ. ಹಾಗಾಗಿ ಅಲ್ಲಿ ಆದಂತಹ ಅನ್ಯಾಯಕ್ಕೆ ನ್ಯಾಯವನ್ನು ಕೊಡಿಸ್ಬೇಕು ಅಂತ ನಾನಿವತ್ತು ಮುಂದೆ ಬಂದಿದ್ದೀನಿ ಅಂತ ಇವತ್ತು ವಿಠ್ಠಲ್ ಗೌಡರು ಹೇಳ್ತಾ ಇದ್ದಾರೆ. ಕಳೆದ 28-30 ವರ್ಷದಿಂದ ಯಾಕೆ ಬಂದಿರಲಿಲ್ಲ? 13 ವರ್ಷ ಆಗಿದೆ ಸೌಜನ್ಯಾಳ ಹತ್ಯೆಯಾಗಿ. ಆದರೂ ಸಹ ಆ 13 ವರ್ಷದ ಹಿಂದೆ ಕೂಡ ಇದೇ ವಿಠ್ಠಲ್ ಗೌಡರಿಗೆ ಈ ವಿಷಯ ಗೊತ್ತಿತ್ತು ಅಂದಮೇಲೆ ಆವತ್ತು ಯಾಕೆ ಹೇಳಲಿಲ್ಲ? ಆವತ್ತು ಕರೆದುಕೊಂಡು ಹೋಗಿ ಈ ಜಾಗಗಳನ್ನು ಇದೇ ವಿಠ್ಠಲ್ ಗೌಡರು ಯಾಕೆ ತೋರಿಸಲಿಲ್ಲ?
ಎಲ್ಲದಕ್ಕಿಂತ ಮಿಗಿಲಾಗಿ SIT ಅವರೇ ನೋಟಿಸ್ ಕೊಟ್ಟು ಕರೆಸುವವರೆಗೂ ವಿಠಲ್ ಗೌಡರು ಸೈಲೆಂಟ್ ಆಗಿ ಇದ್ದದ್ದು ಯಾಕೆ? ಇದನ್ನೆಲ್ಲ ನೋಡ್ತಾ ಇದ್ದರೆ ಬುರುಡೆ ಚಿನ್ನಯ್ಯನನ್ನ ವಿಠಲ್ ಗೌಡರು ಪರ್ಫೆಕ್ಟ್ ಆಗಿ ರೀಪ್ಲೇಸ್ ಮಾಡಿದ್ದಾರೆ ಅಂತ ಅನ್ಸೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ. ಯಾಕಂತಂದರೆ ಬುರುಡೆ ಚಿನ್ನಯ್ಯ ಏನು ತೋರಿಸ್ತೀನಿ ಅಂತ ಬಂದಿದ್ದ ಆ ಜಾಗಕ್ಕೆ ಇದೀಗ ವಿಠಲ್ ಗೌಡರು ಬಂದು ಕುಳಿತುಕೊಂಡಿದ್ದಾರೆ. ಎಲ್ರಿಗೂ ಕೂಡ ಇನ್ನೊಂದು ವಿಚಾರ ಸ್ಪಷ್ಟವಾಗಿ ನೆನಪಿರಲಿ, ಈ ಚಿನ್ನಯ್ಯ ಇವರ ಕಸ್ಟಡಿನಲ್ಲಿ, ಅಂದರೆ ಮಾಧ್ಯಮಗಳು ಏನು ತೋರಿಸ್ತಾ ಇದೆ ಬುರುಡೆ ಗ್ಯಾಂಗ್ ಅಂತ, ಇವರ ಕಸ್ಟಡಿನಲ್ಲಿ ಇರುವ ತನಕ ಆತನನ್ನು ಹಾಡಿ ಹೊಗಳದವರು, ಜೀವಂತ ಸಾಕ್ಷಿ ಬಂದಿದೆ, ಶಿವತಾಂಡವ ಶುರು ಅಂದವರು ಇವತ್ತು ಹೇಳ್ತಾ ಇರುವಂತಹ ಮಾತು, ಚಿನ್ನಯ್ಯ ನಮ್ಮನ್ನು ಹಳ್ಳಕ್ಕೆ ತಳ್ಳಿಬಿಟ್ಟ, ಬಾವಿಗೆ ತಳ್ಳಿಬಿಟ್ಟ, ನಮ್ಮನ್ನು ಯಾಮಾರಿಸಿಬಿಟ್ಟ ಎನ್ನುವ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಚಿನ್ನಯ್ಯನನ್ನು ಕರೆದುಕೊಂಡು ಬಂದಾಗ ಆತನ ಹಿಂದೆ ಮುಂದೆ ಬೇಜಾನ್ ಲಾಯರ್ಗಳಿದ್ರು. ಆದರೆ ಇವತ್ತು ಚಿನ್ನಯ್ಯನಿಗೆ ಬೇಲ್ ಪಿಟಿಷನ್ ಹಾಕೋದಕ್ಕೆ ಸರ್ಕಾರವೇ ಒಂದು ಲಾಯರನ್ನು ಕೊಡುವ ಮಟ್ಟಕ್ಕೆ ಚಿನ್ನಯ್ಯನನ್ನು ಕರೆದುಕೊಂಡು ಬಂದು ನಿಲ್ಲಿಸಿದ್ದಾರೆ. ಈ ಚಿನ್ನಯ್ಯ ನಮ್ಮನ್ನು ಹಳ್ಳಕ್ಕೆ ತಳ್ಳಿಬಿಟ್ಟ ಅಂತ ಯಾರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಅದೇ ತಂಡವೇ ಇವತ್ತು ವಿಠಲ್ ಗೌಡರನ್ನು ಕರೆದುಕೊಂಡು ಬಂದು ಚಿನ್ನಯ್ಯ ತೋರಿಸಿದ್ದ ಅಂತಾನೇ ಹೇಳಿಕೊಂಡು ಮತ್ತೆ ಕೆಲವೊಂದಷ್ಟು ಜಾಗಗಳನ್ನು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಂಗಿದ್ಮೇಲೆ ಚಿನ್ನಯ್ಯ ಹಳ್ಳಕ್ಕೆ ತಳ್ಳಿದ್ದು ಸುಳ್ಳ ಅಥವಾ ಚಿನ್ನಯ್ಯನೇ ತೋರಿಸಿದ್ದ ಜಾಗ ಅಂತ ಇವತ್ತು ನೀವು ತೋರಿಸ್ತಾ ಇರುವಂತಹ ಜಾಗಗಳು ಸುಳ್ಳ? ಅದರ ಜೊತೆಗೆ ಈ ಏನು ಚಿನ್ನಯ್ಯ ಹೇಳಿದ್ದ, ಅದರ ಜೊತೆಗೆ ಏನು ಒಂದು ತಂಡ ಇದರ ಹಿಂದೆ ಕೆಲಸವನ್ನು ಮಾಡ್ತಾ ಇತ್ತು, ಅವರೆಲ್ಲರೂ ಕೂಡ ಹೇಳಿದರು ಸಾಕಷ್ಟು ಜನ, ನೂರಾರು ಜನ, ಸಾವಿರಾರು ಜನ ರೇಪ್ ಅಂಡ್ ಮರ್ಡರ್ ಆಗಿದ್ದಾರೆ, ಸಾಕಷ್ಟು ಶವಗಳನ್ನು ಅನಧಿಕೃತವಾಗಿ ಹೂತು ಹಾಕಲಾಗಿದೆ ಅಂತ ಹೇಳ್ತಾ ಇದ್ದ ತಂಡಕ್ಕೆ ನನ್ನದೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಹೂತು ಹಾಕಿದ್ದಂತಹ ಶವಗಳ ಅಸ್ಥಿಪಂಜರಗಳು ಅವಾಗೇ ಅವು ಭೂಮಿಯ ಮೇಲೆ ಬಂದು ನಿಮ್ಮ ಕಣ್ಣಿಗೆ ಕಾಣಿಸಿಕೊಳ್ಳೋದಕ್ಕೆ ಹೆಂಗೆ ಸಾಧ್ಯ? ಹೆಂಗೆ ಸಾಧ್ಯ? ಬಂಗ್ಲೆಗುಡ್ಡದಲ್ಲಿ ಆಗಿರೋದು ಅದೇ. ಯಾವ ಉತ್ಖನನ ಕಾರ್ಯ ನಡೆದಿಲ್ಲ, ಅಲ್ಲಿ ಹೋಗಿ ಗುಂಡಿಯನ್ನು ಬಗೆದಿಲ್ಲ. ಸ್ವತಃ ವಿಠಲ್ ಗೌಡರು ಹೇಳುವ ಪ್ರಕಾರ ಮಹಜರಿಗೆ ಹೋಗಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಮೂಳೆಗಳು ಅಲ್ಲಿ ಬಿದ್ದಿತ್ತು. ಅದನ್ನು ನಾನು SITಗೆ ತೋರಿಸಿದ್ದೀನಿ. ಹೇಗೆ ಸಾಧ್ಯ? ಭೂಮಿಯ ಒಳಗಡೆ ಇರುವ ಮೂಳೆಗಳು ಅವಾಗವೇ ಮೇಲೆ ಬಂದು ವಿಠಲ್ ಗೌಡರ ಕಣ್ಣಿಗೆ ಹಾಗೂ SIT ತಂಡದ ಕಣ್ಣಿಗೆ ಕಾಣಿಸೋದಕ್ಕೆ ಹೇಗೆ ಸಾಧ್ಯ? ಒಂದಲ್ಲ ಎರಡಲ್ಲ, ಹತ್ತಿರ 5 ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತಹ ಮೂಳೆಗಳು ಅನ್ನೋದನ್ನ ಸ್ವತಃ ವಿಠಲ್ ಗೌಡರ ಹೇಳ್ತಾರೆ. ಇದು ಹೆಂಗೆ ಸಾಧ್ಯ? ಭೂಮಿ ಒಳಗಡೆ ಊತಿಟ್ಟಿರುವಂತಹ ಮೂಳೆಗಳು ಅವಾಗವೇ ಮೇಲ್ ಹೆಂಗೆ ಬಂದವು? ಸೊ ಇದಿಷ್ಟು ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದಾವೆ ಅಸ್ಥಿಪಂಜರಗಳು ಅಂತ ಏನು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿಠಲ್ ಗೌಡ ಅವರ ಸಲುವಾಗಿ ಬಂದಿರುವಂತಹ ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಅನುಮಾನಗಳು. ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನು FSL ರಿಪೋರ್ಟ್ ಬಂದ ನಂತರ SIT ತಂಡ ಮಾಡುತ್ತೆ. ಆವಾಗ ಈ ವಿವರವನ್ನು ಮತ್ತೆ ನಾನು ನಿಮ್ಮ ಮುಂದೆ ಇಡ್ತೀನಿ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಕಳೆದ 2-3 ದಿನಗಳಿಂದ ಮತ್ತೊಂದು ವಿಷಯ ಮುಂದಲೆಗೆ ಬರ್ತಾ ಇದೆ. ಒಂದು ಕಡೆ ಅಣ್ಣ ವಿಠಲ್ ಗೌಡರ ಬಂಗ್ಲೆಗುಡ್ಡದ ಸ್ಟೋರಿ, ಮತ್ತೊಂದು ಕಡೆ ತಮ್ಮ ಪುರಂದರ ಗೌಡರ ಗುಂಡಿ ಅಗೆಯುವ ಸ್ಟೋರಿ. ಹೌದು, ಏನಪ್ಪಾ ಅಂತಂದ್ರೆ ವಿಠಲ್ ಗೌಡ ಹಾಗೂ ಪುರಂದರ ಗೌಡ ಸಹೋದರರು, ಸೌಜನ್ಯಾಳ ಮಾವಂದಿರು. ಇದರಲ್ಲಿ ಪುರಂದರ ಗೌಡ SITಗೆ ಒಂದು ಅರ್ಜಿಯನ್ನು ಅಥವಾ ಒಂದು ಮನವಿಯನ್ನು ಸಲ್ಲಿಸಿರ್ತಾರೆ. ಏನಪ್ಪ ಅಂತಂದರೆ, ನನಗೂ ಕೂಡ ಚಿನ್ನಯ್ಯ ಎಲ್ಲೆಲ್ಲ ಹೂತು ಹಾಕಿದ್ದಾನೆ ಎನ್ನುವ ಕೆಲವೊಂದು ಸ್ಥಳಗಳು ಗೊತ್ತು, ಹಾಗೂ ಅನಧಿಕೃತವಾಗಿ ಹೂತು ಹಾಕಿರುವ ಒಂದಷ್ಟು ಸ್ಥಳಗಳು ಗೊತ್ತು. ಅದನ್ನು ನಾನು ತೋರಿಸ್ತೀನಿ, ದಯಮಾಡಿ ನನಗೆ ಅವಕಾಶವನ್ನು ಮಾಡಿಕೊಡಬೇಕು. ನಾನು ಆ ಜಾಗಗಳನ್ನು ತೋರಿಸ್ತೀನಿ. ಒಂದು ಪಾಂಗಳ ಕ್ರಾಸ್ನಲ್ಲಿದೆ, ಇನ್ನೊಂದು 13ನೇ ಪಾಯಿಂಟ್ನ ಹತ್ತಿರ ಇದೆ ಅಂತ ಒಂದು ಮನವಿಯನ್ನು ಸಲ್ಲಿಸಿರ್ತಾರೆ. ಅದನ್ನು SIT ತಂಡ ನಿರಾಕರಿಸಿರುತ್ತೆ. ಪುರಂದರ ಗೌಡರು ಕೊಟ್ಟಂತಹ ಈ ಅರ್ಜಿಯನ್ನು ಅಥವಾ ಮಾಡಿಕೊಂಡಂತಹ ಈ ಮನವಿಯನ್ನು SIT ತಂಡ ಯಾಕೆ ನಿರಾಕರಿಸುತ್ತೆ ಅಂತ ನಾವು ನೋಡೋದಾದ್ರೆ, ಅವರು ಹೇಳುವ ಹಾಗೆ ಪಾಂಗಳ ಕ್ರಾಸ್ನಲ್ಲಿ ಹೂತು ಹಾಕ್ತಾ ಇದ್ದದ್ದನ್ನು ನಾನು ನೋಡಿದ್ದೀನಿ ಅಂತ ಎಲ್ರಿಗೂ ಕೂಡ ನೆನಪಿರಲಿ. SIT ತಂಡಕ್ಕೂ ಸಹ ಗೊತ್ತಿತ್ತು ಪಾಂಗಳ ಕ್ರಾಸ್ನಲ್ಲೇನೆ ಸ್ಮಶಾನ ಇರೋದು. ಆ ಸ್ಮಶಾನದಲ್ಲಿ ಹೆಣವನ್ನು ಹೂತು ಹಾಕ್ತಾ ಇರೋದನ್ನು ಕರೆದುಕೊಂಡು ಹೋಗಿ ತೋರಿಸೋದು, ಅದನ್ನು ನಾವು ಅಗೆಯೋದು ಅಷ್ಟು ಸಮಂಜಸ ಅಲ್ಲ ಎನ್ನುವ ಕಾರಣಕ್ಕೆ ಅದನ್ನು ರಿಜೆಕ್ಟ್ ಮಾಡ್ತು. ಅದರ ಜೊತೆಗೆ 13ನೇ ಪಾಯಿಂಟ್ ಅಂತ ಈ ಪುರಂದರ ಗೌಡರು ಏನು ಮೆನ್ಷನ್ ಅನ್ನ ಮಾಡಿದ್ರು, ಅಲ್ಲೂ ಸಹ ಬರೀ ಹುಡುಕುವ ಕೆಲಸ ಆಗಿರಲಿಲ್ಲ. ಬದಲಾಗಿ GPR ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡರ್ ಅನ್ನು ತರಿಸಿ ಅಲ್ಲಿ ಸ್ಕ್ಯಾನ್ ಮಾಡಿ ಹತ್ತಿರ 20ಕ್ಕಿಂತ ಹೆಚ್ಚು ಅಡಿಗಳ ಆಳ ಅಗೆದರೂ ಸಹ ಅಲ್ಲಿ ಏನೂ ಸಿಗಲಿಲ್ಲ.
ಆ ಕಾರಣಕ್ಕೆ ಈಗ ಆಲ್ರೆಡಿ 13ನೇ ಪಾಯಿಂಟ್ನಲ್ಲಿ ಬಹಳ ಹುಡುಕಿದ್ದು ಆಗಿದೆ. GPR ರಾಡರನ್ನು ತರಿಸು ಕೂಡ ಹುಡುಕಿದ್ದು ಆಗಿದೆ. ಅಲ್ಲಿ ಏನು ಸಿಕ್ಕಿಲ್ಲ. ಹಾಗಂತ ನಿಮ್ಮ ಮಾತನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಂಡು ಮತ್ತೆ ಅಲ್ಲಿ ಹೋಗಿ ಅಗೆಯುವ ಕೆಲಸವನ್ನು ಮಾಡೋದಕ್ಕೆ ಆಗಲ್ಲ ಎನ್ನುವ ಕಾರಣಕ್ಕೆ ಅವರ ಒಂದು ಮನವಿಯನ್ನು SIT ತಿರಸ್ಕರಿಸಿರುತ್ತೆ. ಸೊ ಹೀಗಾಗಿ ಇದರಿಂದ ಬೇಜಾರನ್ನ ಮಾಡಿಕೊಂಡಂತಹ ಸೌಜನ್ಯಾಳ ಮಾವ ಪುರಂದರಗೌಡ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅದರ ವಿಚಾರಣೆ ಇವತ್ತಿನ ಈ ವಿಡಿಯೋ ಅಪ್ಲೋಡ್ ಆಗೋದ್ರೊಳಗಡೆ ಬಂದಿರ್ಬೋದು. ಅದಕ್ಕೆ ಕೋರ್ಟ್ ಒಪ್ಕೊಳ್ಳುತ್ತಾ ಅಥವಾ ಒಪ್ಕೊಳ್ಳೋದು ಅನ್ನೋದು. ಆದರೆ ರಿಟ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಎಲ್ರಿಗೂ ಕೂಡ ನೆನಪಿರಲಿ, ಇವರ ಈ ರಿಟ್ ಅರ್ಜಿಯ ಸಲುವಾಗಿ ಬೆಂಗಳೂರಿನ ಕೋರ್ಟ್ನಲ್ಲಿ ವಾದವನ್ನು ಮಾಡೋಕೆ ದೆಹಲಿಯ ವಕೀಲರಾದ ದೀಪಕ್ ಖೋಸ್ಲಾ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಂದು ವಾದವನ್ನು ಮಾಡ್ತಾ ಇದ್ದಾರೆ. ದೆಹಲಿಯ ವಕೀಲರು ದೀಪಕ್ ಖೋಸ್ಲಾ ಪುರಂದರ ಗೌಡರು ಸಲ್ಲಿಸಿರುವಂತಹ ಒಂದು ಅರ್ಜಿಯ ವಿಚಾರಣೆಯನ್ನು ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ನನಗೆ ಇದನ್ನು ನೋಡಿದಾಗ ಅನ್ಸೋದೇನಪ್ಪ ಅಂತಂದರೆ, ಧರ್ಮಸ್ಥಳದಲ್ಲಿ ಗುಂಡಿ ಅಗೆಯುವ ಕೆಲಸಕ್ಕಾಗಿ ಅಕ್ರಮವಾಗಿ ಶವವನ್ನು ಹೂತಿಟ್ಟಿದ್ದಾರೆ ಎನ್ನುವ ಆರೋಪವನ್ನು ಮಾಡುವ ಮೂಲಕ SITಗೆ ಒಂದು ಅರ್ಜಿ ಕೊಡ್ತೀರಾ. ಆ ಅರ್ಜಿ ವಿಚಾರಣೆಯನ್ನು ಅಥವಾ ಆ ಅರ್ಜಿಯನ್ನು SIT ತಿರಸ್ಕರಿಸುತ್ತೆ. ಅದರಿಂದ ಬೇಜಾರನ್ನು ಮಾಡಿಕೊಂಡಂತಹ ಪುರಂದರಗೌಡರು ಕೋರ್ಟ್ಗೆ ಬಂದು ರಿಟ್ ಅರ್ಜಿಯನ್ನು ಹಾಕಿಕೊಂಡು ದೆಹಲಿಯ ವಕೀಲರಿಂದ ವಾದವನ್ನು ಮಾಡಿಸ್ತಾರೆ. ಆದರೆ ಸೌಜನ್ಯ ಕೇಸನ್ನು ರೀಓಪನ್ ಮಾಡಿ ನಮ್ಮ ಬಳಿ ಸಾಕ್ಷಿಗಳಿದೆ. ಮಹೇಶ್ ಶೆಟ್ಟಿ ಅವರ ಬಳಿ ಸಾಕ್ಷಿಗಳಿದೆ. ಮಟ್ಟಣ್ಣನವರ ಬಳಿ ಸಾಕ್ಷಿಗಳಿದೆ. ಸಮೀರ್ AI ವಿಡಿಯೋದಲ್ಲಿ ಹೇಳಿದಂತೆ ಅವನ ಬಳಿಯೂ ಸಾಕ್ಷಿಗಳಿದೆ. ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಸಾಕ್ಷಿಗಳು ಇರೋದ್ರಿಂದ ಈ ಕೇಸನ್ನು ರೀಓಪನ್ ಮಾಡಿ ಅಂತ ಒಂದೇ ಒಂದು ಅರ್ಜಿಯನ್ನು ಸಹ ಇವರು ಹಾಕೋದಕ್ಕೆ ಇವತ್ತಿನವರೆಗೂ ಸಹ ಹೋಗಿಲ್ಲ. ಯಾಕೆ? ಗುಂಡಿ ಅಗೆಯೋದಕ್ಕೆ ಪರ್ಮಿಷನ್ ಕೊಡಬೇಕು, SIT ಅವರು ಅದನ್ನು ಮಾಡಬೇಕು ಅಂತ ಅರ್ಜಿಯನ್ನು ಹಾಕೋದಕ್ಕೆ ಕೋರ್ಟ್ಗೆ ಹೋಗುವಂತಹ ಸೌಜನ್ಯಾಳ ಮನೆಯವರು ಅದೇ ಸೌಜನ್ಯಾಳ ಕೇಸನ್ನು ರೀಓಪನ್ ಮಾಡಿ ಸೌಜನ್ಯಾಳಿಗೆ ನ್ಯಾಯವನ್ನ ಕೊಡಿಸಿ, ಸಾಕಷ್ಟು ಸಾಕ್ಷಿಗಳು ನಮ್ಮ ಬಳಿ ಇದೆ ಅಂತ ಒಂದು ಅರ್ಜಿಯನ್ನ ಹಾಕೋದಕ್ಕೆ ಮುಂದೆ ಬರ್ತಾ ಇಲ್ವಲ್ಲ? ಯಾಕೆ ಮುಂದೆ ಬರ್ತಾ ಇಲ್ಲ? ದೆಹಲಿಯ ವಕೀಲರನ್ನ ಕರೆದುಕೊಂಡು ಬಂದು ಈ ಪ್ರಕರಣದಲ್ಲಿ ಒಂದು ವಾದವನ್ನು ಮಾಡಿಸೋದಕ್ಕೆ ದೆಹಲಿಯ ವಕೀಲರನ್ನ ನೀವು ನೇಮಿಸ್ತೀರಾ? ಅದೇ ದೆಹಲಿಯ ವಕೀಲರನ್ನ ಇಟ್ಕೊಂಡು ಸೌಜನ್ಯ ಪ್ರಕರಣದ ಒಂದು ಅರ್ಜಿಯನ್ನು ಹಾಕಿಸ್ಬೋದಲ್ಲ? ಈ ಕೇಸನ್ನು ರೀಓಪನ್ ಮಾಡಿಸ್ಬೋದಲ್ಲ? ರೀಓಪನ್ ಮಾಡಿಸಿ ಆ ಸೌಜನ್ಯಾಳ ಸಾವಿಗೆ ಕಾರಣವಾದಂತಹ ಪಾಪಿಗಳಿಗೆ ಶಿಕ್ಷೆ ಕೊಡಿಸುವಂತಹ ಕೆಲಸವನ್ನ ಮಾಡ್ಬೋದಲ್ಲ? ಯಾಕೆ ಮಾಡ್ತಾ ಇಲ್ಲ ಸ್ವಾಮಿ? ಉತ್ತರ ಯಾರ ಹತ್ರನೂ ಇಲ್ಲ. ಇದರ ಜೊತೆಗೆ ಇದೇ ಪುರಂದರಗೌಡರು ಕೋರ್ಟ್ಗೆ ಹೋಗಿ ಅರ್ಜಿಯನ್ನು ಹಾಕಿ ದೆಹಲಿಯ ವಕೀಲರಿಂದ ಇಲ್ಲಿ ವಾದವನ್ನು ಮಾಡಿಸುವ ಬದಲಾಗಿ ಈಗ ಹೆಂಗಿದ್ರು SIT ಅವರು ಅವರ ಅಣ್ಣ ವಿಠಲ್ ಗೌಡರಿಗೆ ಒಂದು ನೋಟಿಸನ್ನು ಕೊಡುವ ಮೂಲಕ ಸಾಕ್ಷಿಯನ್ನಾಗಿ ಮಾಡಿಕೊಂಡು ಸಾಕಷ್ಟು ಜಾಗಗಳಲ್ಲಿ ಅಸ್ಥಿಪಂಜರವನ್ನು ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದೆ. ನಿಮ್ಮ ಅಣ್ಣಂಗೆ ಒಂದು ಫೋನ್ ಮಾಡಿಬಿಟ್ಟು, ವಿಠಲ್ ಗೌಡ್ರೆ ನಂದೊಂದೆರಡು ಜಾಗ ಇದೆ, ನಾನು ನೋಡಿದ್ದೀನಿ, ಅದನ್ನ ನೀವೇ SIT ಅವ್ರಿಗೆ ತೋರಿಸ್ಬಿಡಿ, ಹೆಂಗಿದ್ರು ನೀವು ತೋರಿಸಿರೋ ಜಾಗಕ್ಕೆಲ್ಲ ಅವ್ರು ಕರ್ಕೊಂಡೋಗಿ ಅಗದು ಮೂಳೆಗಳನ್ನು ತಗೊಂಡ್ಬರ್ತಿದ್ದಾರೆ ಅಥವಾ ಅಲ್ಲಿ ಬಿದ್ದಿರುವ ಮೂಳೆಗಳನ್ನು ತಗೊಂಡು ಬರ್ತಿದ್ದಾರೆ, ಈ ಎರಡು ಜಾಗಗಳನ್ನು ತೋರಿಸ್ಬಿಡಿ ಅಂತ ಡೈರೆಕ್ಟ್ ಆಗಿ ನಿಮ್ಮ ಅಣ್ಣ ವಿಠಲ್ ಗೌಡ ಅವರಿಗೆ ಪುರಂದರಗೌಡರು ನೇರವಾಗಿ ಫೋನ್ ಮಾಡಿ ಅಥವಾ ಮನೇಲಿ ಸಿಗ್ತಾರೆ ಅಥವಾ ನೇರವಾಗಿ ಕೂಡ ಸಿಗ್ತಾರೆ ಅವ್ರಿಗೆ ಹೇಳ್ಬೋದಲ್ಲ, ನಾಳೆ 13ನೇ ಪಾಯಿಂಟ್ ಹತ್ರ ಕರ್ಕೊಂಡೋಗಿ ಇನ್ನೊಂದು ಪಾಂಗ್ಳಾ ಕ್ರಾಸ್ ಹತ್ರ ಕರ್ಕೊಂಡೋಗಿ ಅಲ್ಲೂ ಕೂಡ ಅಗೆಸಿ, ನಾನು ತೋರಿಸಿದ ಜಾಗದಲ್ಲಿ ನೀವು ಅಗೆಸಿದ್ರೆ ಅಲ್ಲೂ ಮೂಳೆಗಳು ಸಿಗುತ್ತೆ ಎನ್ನುವ ಕೆಲಸವನ್ನ ಸಿಂಪಲ್ ಆಗಿ ಮಾಡ್ಬೋದಲ್ಲ? ಕೋರ್ಟ್ಗೆ ಹೋಗ್ಬಿಟ್ಟು ಲಾಯರ್ನ ಇಟ್ಬಿಟ್ಟು ವಾದ ಮಾಡುವಂತಹ ಅವಶ್ಯಕತೆನೇ ಇರಲ್ವಲ್ಲ? ಆ ಅವಶ್ಯಕತೆ ತಪ್ಪೋಗ್ಬಿಡುತ್ತಲ್ಲ. ಸ್ವಂತ ನಿಮ್ಮಣ್ಣ ವಿಠಲ್ ಗೌಡರು ಅವ್ರಿಗೆ ಹೇಳ್ಬಿಟ್ರೆ ಅವರು ಆ ಎರಡು ಜಾಗ ತೋರಿಸ್ಬಿಡ್ತಾರೆ, ಮುಗ್ದೇ ಹೋಯ್ತು. ಅದನ್ನು ಕೂಡ ಮಾಡ್ತಾ ಇಲ್ಲ. ಯಾಕೆ? ಇದರ ಜೊತೆಗೆ ಕುಡ್ಲಾ ರ್ಯಾಂಪೇಜ್ ಎನ್ನುವ ಯೂಟ್ಯೂಬ್ ಚಾನಲ್ಗೆ ವಿಠಲ್ ಗೌಡರು ಕೊಟ್ಟಿರುವ ಈ ಒಂದು ಸಂದರ್ಶನದಲ್ಲಿ ಒಂದು ಮಾತನ್ನ ಹೇಳ್ತಾರೆ. 2 ವರ್ಷದ ಮುಂಚೆ ಚಿನ್ನಯ್ಯ ನನಗೆ ಫೋನ್ ಮಾಡಿದ್ದ, ಆಗ ಸಾಕಷ್ಟು ವಿಚಾರಗಳನ್ನ ನನ್ನ ಬಳಿ ಹೇಳ್ಕೊಂಡಿದ್ದ, ನೀವು ನಿಮ್ಮ ವಿಡಿಯೋಗಳನ್ನ ನಾನು ಯೂಟ್ಯೂಬ್ನಲ್ಲಿ ನೋಡಿದೆ, ನಾನು ಎಲ್ಲಿ ಬೇಕಾದರೂ ಬಂದು ಸಾಕ್ಷಿ ಹೇಳ್ತೀನಿ ಎನ್ನುವುದರ ಜೊತೆಗೆ ರವಿ ಪೂಜಾರಿಯ ವಿಚಾರವನ್ನು ಸಹ ಹೇಳ್ಕೊಂಡಿದ್ದ. ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳನ್ನು ಸಹ 2023ರಲ್ಲೇ ಚಿನ್ನಯ್ಯ ಹೇಳ್ಕೊಂಡಿದ್ದ ಅಂತ ಸ್ವತಃ ಇದೇ ವಿಠಲ್ ಗೌಡರು ಹೇಳ್ತಾರೆ. ಹಂಗಿದ ಮೇಲೆ 2023ಕ್ಕೇನೆ ಆ ಚಿನ್ನಯ್ಯನನ್ನ ಕರೆದುಕೊಂಡು ಬಂದು ಸೌಜನ್ಯ ವಿಚಾರದಲ್ಲಿ ಹಿ ಈಸ್ ದ ಐ ವಿಟ್ನೆಸ್ ಅಂತ ಕೋರ್ಟ್ಗೆ ಮನವರಿಕೆಯನ್ನ ಮಾಡಿಕೊಡುವ ಮೂಲಕ ಈ ಕೇಸನ್ನ ರೀಓಪನ್ ಮಾಡಿಸುವಂತಹ ಕೆಲಸವನ್ನ 2 ವರ್ಷದ ಮುಂಚೆನೆ ಯಾಕೆ ಮಾಡಲಿಲ್ಲ? 2023ರಿಂದ 2025ರವರೆಗೂ ಸೌಜನ್ಯಾಳಿಗೆ ನ್ಯಾಯ ಸಿಗೋದನ್ನ 2 ವರ್ಷ ಲೇಟ್ ಮಾಡಿದ್ದು ಯಾಕೆ? ಆವತ್ತೇ ನಾನು ಹೇಳ್ತಿಲ್ಲ ಇದನ್ನ, ಹೋಗಿ ಕುಡ್ಲಾ ರ್ಯಾಂಪೇಜ್ನಲ್ಲಿ ಇರುವಂತಹ ವಿಠಲ್ ಗೌಡರ ಸಂದರ್ಶನವನ್ನ ನೀವೆಲ್ಲರೂ ಸಹ ಒಂದ್ಸಲಿ ನೋಡಿ. 2023ರಲ್ಲೇನೆ ಇದೇ ಚಿನ್ನಯ್ಯ ಫೋನ್ ಮಾಡಿ ಎಲ್ಲಾ ವಿಷಯಗಳನ್ನ ವಿಠಲ್ ಗೌಡರಿಗೆ ಹೇಳಿಕೊಂಡ್ರ ಮೇಲೂ ಸಹ ಅವರ ಸಹೋದರಿ ಸೌಜನ್ಯಾಳ ತಾಯಿಯನ್ನ ಕರೆದುಕೊಂಡು ಹೋಗಿ, ಕುಸುಮಾವತಿ ಅವರನ್ನ ಕರೆದುಕೊಂಡು ಹೋಗಿ ಕೋರ್ಟ್ನಲ್ಲಿ ಒಂದು ಕೇಸನ್ನ ಹಾಕುವ ಮೂಲಕ ಈ ಕೇಸನ್ನ ಮರು ವಿಚಾರಣೆ ಮಾಡಬೇಕು ಅಂತ ಒಂದು ಅರ್ಜಿಯನ್ನ ಹಾಕಿ ಈ ಕೇಸನ್ನ ರೀಓಪನ್ ಮಾಡಿಸಬಹುದಾಗಿತ್ತಲ್ಲ 2023ರಲ್ಲೇ.
ಅದನ್ನು ಇವತ್ತುವರೆಗೂ ಸಹ ಮಾಡಿಲ್ಲ. ಯಾಕೆ? ಇದರ ಜೊತೆಗೆ ಅದೇ ಇಂಟರ್ವ್ಯೂನಲ್ಲಿ ಇವರು ಹೇಳ್ತಾರೆ, ಸಾಕಷ್ಟು ಮಡಿಕೆ ಕುಡಿಕೆಗಳು ಕಂಡುಬಂತು, ವಾಮಾಚಾರ ಮಾಡಿರುವ ರೀತಿ ಕಂಡುಬಂತು. ಯಾರು ಮಾಡಿದರು ಬಂಗ್ಲೆಗುಡ್ಡಕ್ಕೆ ಹೋಗಿ ವಾಮಾಚಾರನ? ದಯವಿಟ್ಟು ಅದನ್ನು ಹೇಳಿಬಿಡಿ. ಎಲ್ಲವನ್ನೂ ಸಹ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಮೇಲೆ ಹಾಕ್ತಾ ಇದ್ದೀರಲ್ಲ, ಈ ವಾಮಾಚಾರನೂ ಸಹ ಅವರೇನಾದರೂ ಮಾಡಿದ್ರ? ವಾಮಾಚಾರ ಮಾಡೋದಕ್ಕೋಸ್ಕರ ಒಂದಷ್ಟು ಸ್ಕೆಲಿಟನ್ಗಳನ್ನು ತಗೊಂಡೋಗಿ ಹಾಕಿದ್ರ? ಅದನ್ನು ನೀವೇನಾದರೂ ನೋಡಿದ್ರಾ? ಅದಕ್ಕೂ ಸಹ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಬಿಟ್ರೆ ಜನ ನಿಜವಾಗ್ಲೂ ಅದನ್ನು ಕೇಳಿಸ್ಕೊಂಡು ಪಾವನರಾಗ್ಬಿಡ್ತಾರೆ. ಇದರ ಜೊತೆಗೆ ಇದೇ ಸಂದರ್ಶನದಲ್ಲಿ ಇವರು ಹೇಳುವ ಪ್ರಕಾರ, ನನಗೆ ಚಿನ್ನಯ್ಯನ ಜೊತೆ ಇದ್ದಂತಹ 5ರಿಂದ 6 ಜನ ಕೆಲಸಗಾರರು ಸಹ ಗೊತ್ತು, ಆ ರಾಜು ಸಹ ಗೊತ್ತು ಎನ್ನುವ ಒಂದು ಸ್ಟೇಟ್ಮೆಂಟನ್ನು ಹೇಳ್ತಾರೆ. ರಾಜು ಸಹ ಈ ರೀತಿಯ ಶವಗಳನ್ನು ಹೂತು ಹಾಕ್ತಿದ್ದ ಎನ್ನುವ ಸ್ಟೇಟ್ಮೆಂಟನ್ನು ಇವರು ಕೊಡ್ತಾರೆ. ಆದರೆ ಸ್ವತಃ ರಾಜು ಸಾಕಷ್ಟು ಮಾಧ್ಯಮಗಳಿಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. ನೀವು ಕೂಡ ಅದನ್ನು ನೋಡಿದ್ದೀರಾ. ರಾಜು ಹೇಳುವ ಪ್ರಕಾರ, ಹೌದು ನಾವು ಸಾಕಷ್ಟು ಶವಗಳನ್ನು ಹೂತು ಹಾಕಿದ್ದೀವಿ, ಆದರೆ ಅವ್ಯಾವೂ ಸಹ ರೇಪ್ ಅಂಡ್ ಮರ್ಡರ್ ಆದಂತಹ ಶವಗಳಲ್ಲ. ನಾವು ಹೂತು ಹಾಕಬೇಕಾದ್ರೆ ಪಂಚಾಯಿತಿಯವರು ಇರ್ತಾಯಿದ್ರು, ಮಾಹಿತಿ ಕಚೇರಿಯವರು ಇರ್ತಾಯಿದ್ರು, ಪೊಲೀಸ್ನವರು ಇರ್ತಾಯಿದ್ರು. ಅವರ ಎಲ್ಲರ ಸಮ್ಮುಖದಲ್ಲೇ ನಾನು ಅದನ್ನು ಮಾಡಿದ್ದೇವೆ. ಕೇವಲ ರಾಜು ಅಲ್ಲ, ರಾಜು, ಚಿನ್ನಯ್ಯ, ತಾನಾಸಿ, ಹೀಗೆ ಏನೆಲ್ಲ ಹೆಸರುಗಳನ್ನು ಹೇಳ್ತಾರೆ, ಈ 5ರಿಂದ 6 ಜನ ಇರ್ತಾ ಇದ್ವಿ, ಎಲ್ಲರೂ ಸಹ ಸೇರಿ ಈ ಕೆಲಸವನ್ನು ಮಾಡ್ತಾ ಇದ್ವಿ. ಆದರೆ ಈ ಚಿನ್ನಯ್ಯ ಯಾಕೆ ಈ ಥರ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾನೆ, ಈ ರೀತಿಯ ಆರೋಪಗಳನ್ನು ಮಾಡ್ತಾ ಇದ್ದಾನೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಎನ್ನುವ ಒಂದು ಮಾತನ್ನು ಇದೇ ರಾಜು ಹೇಳಿದ್ದಾನೆ. ಆದರೆ ಆ ಮಾತಿನ ಬಗ್ಗೆ ಈ ವಿಠಲ್ ಗೌಡರು ಆ ಇಡೀ ಸಂದರ್ಶನದಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟನ್ನು ಸಹ ಕೊಟ್ಟಿಲ್ಲ. ಯಾಕೆ? ಸೊ ಇದಿಷ್ಟು ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ ಒಂದಷ್ಟು ಮೂಳೆಗಳ ಕತೆ. 1 ಬುರುಡೆಯ ಕತೆ, 5 ಬುರುಡೆಯ ಕತೆ ಏನಾದರೂ ಅಂದ್ಕೊಳ್ಳಿ. ಈ ಎಲ್ಲ ಅಫಿಷಿಯಲ್ ಆದಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು SIT ತಂಡದ ಜೊತೆಗೆ ಮಹಜರು ಪ್ರಕ್ರಿಯೆಗೆ ಹೋಗಿದ್ದಂತಹ ವಿಠಲ್ ಗೌಡ, ಸೌಜನ್ಯಾರ ಮಾವ ವಿಠಲ್ ಗೌಡ. ಸೊ ಏನನ್ಸುತ್ತೆ ನಿಮಗೆ ಇದ್ರ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.